ಸುಮಾರು 400 ಕಿಲೋಮೀಟರ್ ಆಗುತ್ತೆ ಅಂತೀವಲ್ಲ. ಬೆಂಗಳೂರು ಎಷ್ಟು ದೂರ ಕೇಳಿದಾಗ ಸುಮಾರು 400 ಕಿಲೋಮೀಟರ್ ಆಗ್ಬೋದು. ಸುಮಾರು ಅಂತಲೇ ಅಪ್ರಾಕ್ಸಿಮೇಟ್ಲಿ ಹೇಳ್ತೀವಲ್ಲ. ಸೊ ಆಗ ನಾವು ಈ ರೀತಿ ಹೇಳಬೇಕಾಗತ್ತೆ, ಅಬೌಟ್ 400 ಕಿಲೋಮೀಟರ್ಸ್. ಅಬೌಟ್ 400 ಕಿಲೋಮೀಟರ್ಸ್. ದಿನವಿಡೀ, ಇಡೀ ದಿನ ಅಂತೀವಲ್ಲ, ಆಲ್ ಡೇ ಲಾಂಗ್. ಆಲ್ ಡೇ ಲಾಂಗ್. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದರು, ನನ್ನ ಎಲ್ಲ ಫ್ರೆಂಡ್ಸ್ ಕೂಡ ಒಪ್ಪಿದರು. ಯಾವುದಾದ್ರೂ ಟೂರಿಗೆ ಹೋಗೋ ವಿಚಾರ ಬಂದಾಗ, ಯಾವುದಾದ್ರೂ ಒಂದು ಪಾರ್ಟಿ ಮಾಡೋ ವಿಷಯ ಬಂದಾಗ, ಯಾವುದಾದ್ರೂ ಟ್ರಿಪ್ ಹೋಗೋ ಟೈಮಲ್ಲಿ ಎಲ್ಲ ಫ್ರೆಂಡ್ಸ್ ಒಪ್ಪಿದ್ರು ಅಂತೀವಲ್ಲ, ಹೀಗೆ ಹೇಳಬೇಕು, ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಎಷ್ಟು ದಿನಗಳವರೆಗೆ ಆಗುತ್ತೆ ಅಂತ ಕೇಳ್ತೀವಲ್ಲ, ಫಾರ್ ಹೌ ಮೆನಿ ಡೇಸ್. ಫಾರ್ ಹೌ ಮೆನಿ ಡೇಸ್. ಇಲ್ಲಿಂದ ಅಲ್ಲಿಗೆ ಅಂತ ಹೇಳೋದಕ್ಕೆ ಹಿಯರ್ ಟು ದೇರ್, ಫ್ರಮ್ ಹಿಯರ್ ಟು ದೇರ್. ನನಗೆ ಆ ಶುಚಿಯಾದ ಪ್ಲೇಟ್ ಕೊಡಿ, ಆ ಕ್ಲೀನಾಗಿರೋ ಪ್ಲೇಟ್ ಇದೆಯಲ್ಲ ಅದು ನನಗೆ ಕೊಡಿ ಅನ್ನೋದಕ್ಕೆ ಗಿವ್ ಮಿ ದಟ್ ಕ್ಲೀನ್ ಪ್ಲೇಟ್. ಗಿವ್ ಮಿ ದಟ್ ಕ್ಲೀನ್ ಪ್ಲೇಟ್. ಇನ್ನೊಂದು ಸ್ವಲ್ಪ ಕಾಫಿ ತಗೋ ಅನ್ನೋದಕ್ಕೆ ಹ್ಯಾವ್ ಸಮ್ ಮೋರ್ ಕಾಫಿ. ಹ್ಯಾವ್ ಸಮ್ ಮೋರ್ ಕಾಫಿ. ಆದರೂ ಕೂಡ ನೀನು ಊಟ ಮಾಡಿದ್ಯಾ ಅಂತ ಕೇಳೋದಕ್ಕೆ ಹ್ಯಾವ್ ಯು ಈಟನ್ ಇಟ್. ಹ್ಯಾವ್ ಯು ಈಟನ್ ಇಟ್. ನೀನು ರೋಷನನ್ನು ನೋಡಿದ್ಯಾ ಕೇಳೋದಕ್ಕೆ ಹ್ಯಾವ್ ಯು ಸೀನ್ ರೋಷನ್. ಹ್ಯಾವ್ ಯು ಸೀನ್ ರೋಷನ್. ಅವನು ನನಗೆ ನಿನ್ನೆ ರಾತ್ರಿ ಕಾಲ್ ಮಾಡಿದ್ದ ಅನ್ನೋದಕ್ಕೆ ಹೀ ಕಾಲ್ಡ್ ಲಾಸ್ಟ್ ನೈಟ್. ಹೀ ಕಾಲ್ಡ್ ಲಾಸ್ಟ್ ನೈಟ್. ಅವನಿಗೆ 2 ಸಹೋದರಿಯರು ಇದ್ದಾರೆ, ಅವನಿಗೆ 2 ಸಿಸ್ಟರ್ಸ್ ಇದ್ದಾರೆ ಅನ್ನೋದಕ್ಕೆ ಹೀ ಹ್ಯಾಸ್ 2 ಸಿಸ್ಟರ್ಸ್. ಹೀ ಹ್ಯಾಸ್ 2 ಸಿಸ್ಟರ್ಸ್. ಇದು ಅವನಿಗೆ ತುಂಬ ಇಷ್ಟ ಅನ್ನೋದಕ್ಕೆ ಹೀ ಲೈಕ್ಸ್ ಇಟ್ ವೆರಿ ಮಚ್. ಹೀ ಲೈಕ್ಸ್ ಇಟ್ ವೆರಿ ಮಚ್. ಅವಳ ಮಕ್ಕಳೇ ಅವಳಿಗೆಲ್ಲನೂ ಅನ್ನೋದಕ್ಕೆ ಹರ್ ಚಿಲ್ಡ್ರನ್ ಆರ್ ಎವ್ರಿಥಿಂಗ್ ಟು ಹರ್. ಹರ್ ಚಿಲ್ಡ್ರನ್ ಆರ್ ಎವ್ರಿಥಿಂಗ್ ಟು ಹರ್. ಅವನೊಬ್ಬ ಶ್ರಮಜೀವಿ ಅನ್ನೋದಕ್ಕೆ ಹೀ ಈಸ್ ವೆರಿ ಹಾರ್ಡ್ ವರ್ಕರ್. ಹೀ ಈಸ್ ವೆರಿ ಹಾರ್ಡ್ ವರ್ಕರ್. ನಿಮ್ಮ ಪೋಷಕರು ಹೇಗಿದ್ದಾರೆ, ನಿಮ್ಮ ಪೇರೆಂಟ್ಸ್ ಹೇಗಿದ್ದಾರೆ ಕೇಳೋದಕ್ಕೆ ಹೌ ಆರ್ ಯುವರ್ ಪೇರೆಂಟ್ಸ್. ಹೌ ಆರ್ ಯುವರ್ ಪೇರೆಂಟ್ಸ್. ನಿನಗೆ ಸಂಗೀತ ಕಚೇರಿ ಹೇಗನ್ನಿಸ್ತು. ಆ್ಯಕ್ಚುಲಿ ಸಂಗೀತ ಕಚೇರಿ ಅನ್ನೋ ವರ್ಡ್ ಇಂಗ್ಲೀಷಲ್ಲಿ ಕಾನ್ಸರ್ಟ್ ಅಂತ ಕರಿತೀವಿ. ನಿನಗೆ ಕಾನ್ಸರ್ಟ್ ಹೇಗನ್ನಿಸ್ತು, ಸಂಗೀತ ಕಚೇರಿ ಹೇಗನ್ನಿಸ್ತು ಅನ್ನೋದಕ್ಕೆ ಹೌ ಡಿಡ್ ಯು ಲೈಕ್ ದ ಕಾನ್ಸರ್ಟ್. ಹೌ ಡಿಡ್ ಯು ಲೈಕ್ ದ ಕಾನ್ಸರ್ಟ್. ನಿನಗೆ ಹೇಗೆ ಗೊತ್ತು. ಹೌ ಡು ಯು ನೋ. ಹೌ ಡು ಯು ನೋ. ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳೋದಕ್ಕೆ ಹೌ ಮೆನಿ ಪೀಪಲ್ ಆರ್ ದೇರ್. ಹೌ ಮೆನಿ ಪೀಪಲ್ ಆರ್ ದೇರ್. ಎಲ್ಲ ಸೇರಿ ಒಟ್ಟು ಎಷ್ಟಾಯಿತು ಕೇಳ್ತೀವಲ್ಲ, ಹೌ ಮಚ್ ಆಲ್ ಟುಗೆದರ್. ಹೌ ಮಚ್ ಆಲ್ ಟುಗೆದರ್. ಮೂವಿ ಹೇಗಿತ್ತು. ಹೌ ವಾಸ್ ದ ಮೂವಿ. ಹೌ ವಾಸ್ ದ ಮೂವಿ. ನಾನು ನಿನ್ನೆ ಒಂದು ಶರ್ಟ್ ಕೊಂಡುಕೊಂಡೆ. ತಗೊಂಡೆ. ಐ ಬಾಟ್ ಅ ಶರ್ಟ್ yesterday. ಐ ಬಾಟ್ ಅ ಶರ್ಟ್ yesterday. ನಾನು ನನ್ನ ಕುಟುಂಬದವರ ಜೊತೆ ಬಂದೆ. ನಾನು ನನ್ನ ಫ್ಯಾಮಿಲಿಯವ್ರ ಜೊತೆ ಬಂದೆ. ಐ ಕೇಮ್ ವಿತ್ ಮೈ ಫ್ಯಾಮಿಲಿ. ಐ ಕೇಮ್ ವಿತ್ ಮೈ ಫ್ಯಾಮಿಲಿ. ನಾನು ನಿನ್ನಷ್ಟು ವೇಗವಾಗಿ ಐ ಕಾಂಟ್ ರನ್ ಆ್ಯಸ್ ಫಾಸ್ಟ್ ಆಸ್ ಯು. ಐ ಕಾಂಟ್ ರನ್ ಆ್ಯಸ್ ಫಾಸ್ಟ್ ಆಸ್ ಯು. ನನ್ನ ಹತ್ತಿರ ಯಾವುದೇ ಹಣ ಇಲ್ಲ. ಇವಾಗ ನನ್ನ ಹತ್ರ ಯಾವುದೇ ಅಮೌಂಟ್ ಇಲ್ಲಪ್ಪ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಮನಿ. ಐ ಡೋಂಟ್ ಹ್ಯಾವ್ ಎನಿ ಮನಿ. ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡಿ ಹೇಳ್ಬೋದು. ಐ ಡೋಂಟ್ ಹ್ಯಾವ್ ಎನಿ ಮನಿ ರೈಟ್ ನೌ. ನನಗೆ ಅವನು ಇಷ್ಟ ಇಲ್ಲ. ನನಗೆ ಅವನು ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ಹಿಮ್. ಐ ಡೋಂಟ್ ಲೈಕ್ ಹಿಮ್. ನಾನು ಆಫೀಸ್ಗೆ ಹೋಗಲೇಬೇಕು. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಆಫೀಸಿಗೆ ಹೋಗಲೇಬೇಕು ಅಂತಿಲ್ಲ. ಐ ಹ್ಯಾವ್ ಟು ಗೋ ಟು ದ ಆಫೀಸ್. ಐ ಹ್ಯಾವ್ ಟು ಗೋ ಟು ದ ಆಫೀಸ್. ನಾನು ನನ್ನ ಮೊಬೈಲನ್ನು ಐ ಲಾಸ್ಟ್ ಮೈ ಮೊಬೈಲ್. ನನಗೆ ಟ್ರೈನಲ್ಲಿ ಪ್ರಯಾಣ ಇಷ್ಟ. ನನಗೆ ಟ್ರೈನಲ್ಲಿ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಐ ಲವ್ ಟ್ರಾವೆಲಿಂಗ್. ಐ ಲವ್ ಟ್ರಾವೆಲಿಂಗ್ ಇನ್ ಟ್ರೈನ್. ಅವನು ಒಂದು ತಪ್ಪು ಮಾಡಿದ. ಅವನೊಂದು ಮಿಸ್ಟೇಕ್ ಮಾಡಿದ್ದಾನೆ. ಅದಕ್ಕೆ ಹೀ ಮೇಡ್ ಅ ಮಿಸ್ಟೇಕ್. ನಾನು ಅವನನ್ನು ಇವತ್ತು ಬೆಳಿಗ್ಗೆ ಅಷ್ಟೇ ಅವನನ್ನು ನೋಡಿದೆ ಅನ್ನೋದಕ್ಕೆ ಐ ಸಾ ಹಿಮ್ ದಿಸ್ ಮಾರ್ನಿಂಗ್. ಇದನ್ನು ಚೇರ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಚೇರ್.
ಇದನ್ನು ಟೇಬಲ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಟೇಬಲ್. ಇದನ್ನು ಕಂಪ್ಯೂಟರ್ ಮೇಲೆ ಇಡು ಅಂತ ಹೇಳ್ತೀವಲ್ಲ, ಪುಟ್ ಇಟ್ ಆನ್ ಕಂಪ್ಯೂಟರ್. ಈ ರೀತಿ ನಾವು ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನಿನ್ನ ಊಟ ತಣಿಯುತ್ತಿದೆ, ನಿನ್ನ ಊಟ ಕೋಲ್ಡ್ ಆಗ್ತಾ ಇದೆ, ನಿನ್ನ ಊಟ ತಣ್ಣದೋಗ್ತಿದೆ, ಬೇಗ ಊಟ ಮಾಡು ಅಂತೀವಲ್ಲ. ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್, ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್. ಬಾಗಿಲನ್ನು ಅರ್ಧ ತೆಗೆದಿಡು, ಬಾಗಿಲನ್ನು ಹಾಫ್ ಓಪನ್ ಮಾಡಿಡು ಅಂತೀವಲ್ಲ. ಕೀಪ್ ದ ಡೋರ್ ಹಾಫ್ ಓಪನ್, ಕೀಪ್ ದ ಡೋರ್ ಹಾಫ್ ಓಪನ್. ಇವತ್ತು ನನಗೆ ಬಹಳ ಕೆಲಸ ಇದೆ, ಇವತ್ತು ನಂಗೆ ತುಂಬ ಕೆಲಸ ಇದೆ, ಇವತ್ತು ತುಂಬ ಬ್ಯುಸಿ ನಾನು ಅಂತೀವಲ್ಲ. ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್, ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್. ನೀನು ಏನನ್ನು ಹುಡುಕ್ತಾ ಇದೆಯಾ, ನೀನು ಏನು ಸರ್ಚ್ ಮಾಡ್ತಿದ್ಯಾ ಕೇಳ್ತೀವಲ್ಲ. ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್ ಅಥವಾ ವಾಟ್ ಆರ್ ಯು ಸರ್ಚಿಂಗ್ ಫಾರ್. ಇವತ್ತು ನಡುಗುವ ಚಳಿ ಇದೆ, ಶಿವರಿಂಗ್ ಕೋಲ್ಡ್ ಅಂತೀವಲ್ಲ. ತುಂಬ ಚಳಿ ಇದ್ದಾಗ ಹೀಗೆ ಹೇಳ್ತೀವಿ, ಇವತ್ತು ನಡುಗುವ ಚಳಿ ಇದೆ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ. ಟಿ ವಿ ನೋಡೋದನ್ನು ನಿಲ್ಲಿಸು, ಟಿ ವಿ ನೋಡೋದನ್ನು ಸ್ಟಾಪ್ ಮಾಡು, ಮೊಬೈಲ್ ನೋಡೋದನ್ನು ಸ್ಟಾಪ್ ಮಾಡು ಹೇಳ್ತೀವಲ್ಲ. ಸೊ ಟಿ ವಿ ನೋಡೋದನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ವಾಚಿಂಗ್ ಟಿ ವಿ, ಸ್ಟಾಪ್ ವಾಚಿಂಗ್ ಟಿ ವಿ. ವಿಷಯ ಏನು, ವಿಷಯ ಏನು ಕೇಳೋದಕ್ಕೆ ವಾಟ್ಸ್ ದ ಮ್ಯಾಟರ್, ವಾಟ್ಸ್ ದ ಮ್ಯಾಟರ್. ಗೋಡೆ ಮೇಲೆ ಬರಿಬೇಡ, ಗೋಡೆ ಮೇಲೆ ಬರೆಯೋಕೆ ಹೋಗಬೇಡ ಅಂತೀವಲ್ಲ. ಡೋಂಟ್ ರೈಟ್ ಆನ್ ದ ವಾಲ್, ಡೋಂಟ್ ರೈಟ್ ಆನ್ ದ ವಾಲ್. ಕಾಫಿಗೆ ಧನ್ಯವಾದಗಳು ಅಂದರೆ ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಲ್ಲ. ಕಾಫಿ ತುಂಬ ಚೆನ್ನಾಗಿದೆ, ಕಾಫಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಥ್ಯಾಂಕ್ ಯು ಫಾರ್ ದ ಕಾಫಿ, ಥ್ಯಾಂಕ್ ಯು ಫಾರ್ ದ ಕಾಫಿ. ನಾನು ನನ್ನ ಮಾತು ಉಳಿಸಿಕೊಂಡೆನು, ನಾನು ನನ್ನ ಮಾತನ್ನು ಉಳಿಸ್ಕೊಂಡೆ ಅನ್ನೋದಕ್ಕೆ ಐ ಕೆಪ್ಟ್ ಮೈ ಪ್ರಾಮಿಸ್, ಐ ಕೆಪ್ಟ್ ಮೈ ಪ್ರಾಮಿಸ್. ಸಮಯಕ್ಕೆ ಸರಿಯಾಗಿ ತಲುಪು, ಟೈಮಿಗೆ ಸರಿಯಾಗಿ ರೀಚ್ ಆಗು, ಲೇಟ್ ಆಗಬೇಡ ಅಂತೀವಲ್ಲ. ಸೊ ರೀಚ್ ಆನ್ ಟೈಮ್, ರೀಚ್ ಆನ್ ಟೈಮ್. ಯಾವಾಗ ಹೋಗ್ಬೇಕು ಹೇಳು, ಯಾವಾಗ ಹೋಗ್ಬೇಕಂತ ಹೇಳು ಅಂತ ಕೇಳೋದಕ್ಕೆ ಟೆಲ್ ಮಿ ವೆನ್ ಟು ಗೋ, ಟೆಲ್ ಮಿ ವೆನ್ ಟು ಗೋ. ನೋಡಿ ಇಲ್ಲಿ ಟೆಲ್ ಮಿ ವೇರ್ ಟು ಗೋ ಅಂದರೆ ಹೇಳು ಎಲ್ಲಿಗೆ ಹೋಗಬೇಕು ಅಂತ ಆಗುತ್ತೆ. ಇವತ್ತು ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತಗೋ, ಇವತ್ತೊಂದಿನ ಇಲ್ಲೇ ವಿಶ್ರಾಂತಿ ತಗೋ, ಇವತ್ತೊಂದಿನ ರಾತ್ರಿ ಇಲ್ಲೇ ರೆಸ್ಟ್ ತಗೋ ಅಂತೀವಲ್ಲ. ಟೇಕ್ ರೆಸ್ಟ್ ಹಿಯರ್ ಟು ನೈಟ್, ಟೇಕ್ ರೆಸ್ಟ್ ಹಿಯರ್ ಟು ನೈಟ್. ನಿನಗೆ ಅವ್ರು ಗೊತ್ತಾ, ನಿನಗೆ ಅವ್ರು ಗೊತ್ತಾ ಕೇಳೋದಕ್ಕೆ ಡು ಯು ನೋ ದೆಮ್, ಡು ಯು ನೋ ದೆಮ್. ನನ್ನ ಹತ್ತಿರ ನಿನಗೆ ಒಳ್ಳೆ ಸುದ್ದಿ ಇದೆ, ನನ್ನ ಹತ್ರ ನಿನಗೊಂದು ಒಳ್ಳೆ ಸುದ್ದಿ ಇದೆ ಹೇಳ ಕೇಳ್ತೀವಲ್ಲ. ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು, ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು. ನನಗೆ ನಿದ್ದೆ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ಅವನನ್ನು ಯಾರೋ ಕರಿತಾ ಇದ್ದಾರೆ, ಅವನ್ನ ಯಾರೋ ಕರಿತಾ ಇದ್ದಾರಲ್ಲ ಅನ್ನೋದಕ್ಕೆ ಸಮ್ವನ್ ಈಸ್ ಕಾಲಿಂಗ್ ಹಿಮ್, ಸಮ್ವನ್ ಈಸ್ ಕಾಲಿಂಗ್ ಹಿಮ್. ನಾನು ನಿನಗೋಸ್ಕರ ಕಾಯುವೆ, ನನಗೆ ನಿನಗೋಸ್ಕರ ಕಾಯುವಷ್ಟು ಟೈಮ್ ಇದೆ ಅಥವಾ ನಾನು ನಿನಗೋಸ್ಕರ ಕಾಯ್ತೀನಿ ಅನ್ನೋದಕ್ಕೆ ಐ ವಿಲ್ ವೆಯ್ಟ್ ಫಾರ್ ಯು, ಐ ವಿಲ್ ವೆಯ್ಟ್ ಫಾರ್ ಯು. ನಿನ್ನ ಹಲ್ಲುಗಳನ್ನು ಉಜ್ಜಿಕೋ ಅಥವಾ ನಿನ್ನ ಹಲ್ಲುಗಳನ್ನು ಕ್ಲೀನ್ ಮಾಡ್ಕೋ, ಹಲ್ಲುಗಳನ್ನು ಉಜ್ಜು ಅನ್ನೋದಕ್ಕೆ ಬ್ರಷ್ ಯುವರ್ ಟೀತ್, ಬ್ರಷ್ ಯುವರ್ ಟೀತ್. ನನಗೋಸ್ಕರ ಟಿಫನ್ ಮಾಡು, ನನಗೆ ಟಿಫನ್ ಬೇಕು, ಬ್ರೇಕ್ಫಾಸ್ಟ್ ಬೇಕು, ನನಗೋಸ್ಕರ ಬ್ರೇಕ್ಫಾಸ್ಟ್ ಮಾಡು ಅನ್ನೋದಕ್ಕೆ ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ, ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ. ಟಿಫನ್ ರೆಡಿ ಇದೆ, ಟಿಫನ್ ರೆಡಿ ಇದೆ ಅನ್ನೋದಕ್ಕೆ ಬ್ರೇಕ್ಫಾಸ್ಟ್ ಈಸ್ ರೆಡಿ, ಬ್ರೇಕ್ಫಾಸ್ಟ್ ಈಸ್ ರೆಡಿ. ನನಗೆ ಅವರಿಬ್ಬರೂ ಗೊತ್ತು, ಇಬ್ಬರೂ ಚೆನ್ನಾಗಿ ಗೊತ್ತು ನನಗೆ, ಅದಕ್ಕೆ ಐ ನೋ ಬೋತ್ ಆಫ್ ದೆಮ್, ಐ ನೋ ಬೋತ್ ಆಫ್ ದೆಮ್. ಇನ್ನೂ ಕ್ಲಾರಿಟಿಯಾಗಿ ಹೇಳ್ಬೇಕಂದ್ರೆ ಐ ನೋ ಬೋತ್ ಆಫ್ ದೆಮ್ ವೆರಿ ವೆಲ್. ನನಗೆ ನನ್ನ ಚಾರ್ಜರ್ ಸಿಗ್ತಾ ಇಲ್ಲ, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ಇಲ್ಲಿ ಐ ಕಾಂಟ್ ಫೈಂಡ್ ಮೈ ಮೊಬೈಲ್, ಐ ಕಾಂಟ್ ಫೈಂಡ್ ಮೈ ನೋಟ್ಬುಕ್, ಐ ಕಾಂಟ್ ಫೈಂಡ್ ಮೈ ಡ್ರೆಸ್. ಈ ರೀತಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನನ್ನ ಹತ್ತಿರ ರಿಯಲ್ಮಿ ಮೊಬೈಲ್ ಇರೋದು, ನನ್ನ ಹತ್ರ ರಿಯಲ್ಮಿ ಮೊಬೈಲ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ರಿಯಲ್ಮಿ ಮೊಬೈಲ್, ಐ ಹ್ಯಾವ್ ಅ ರಿಯಲ್ಮಿ ಮೊಬೈಲ್. ನೀನು ಎಷ್ಟು ಹಣ ಗಳಿಸ್ತೀಯಾ ಅಂದರೆ ನಿನ್ನ ದುಡಿಮೆ ಎಷ್ಟು ಅಂತೇಳಿ, ನೀನು ಎಷ್ಟು ಹಣ ಗಳಿಸ್ತೀಯಾ ಕೇಳೋದಕ್ಕೆ ಹೌ ಮಚ್ ಡು ಯು ಲರ್ನ್, ಹೌ ಮಚ್ ಡು ಯು ಅರ್ನ್, ಹೌ ಮಚ್ ಡು ಯು ಅರ್ನ್. ಸಾಲಿನಲ್ಲಿ ನಿಲ್ಲು, ಕ್ಯೂ ಅಲ್ಲಿ ನಿಲ್ಲು ಅಂತೀವಲ್ಲ. ಸ್ಟ್ಯಾಂಡ್ ಇನ್ ಲೈನ್, ಸ್ಟ್ಯಾಂಡ್ ಇನ್ ಲೈನ್ ಅಥವಾ ಸ್ಟ್ಯಾಂಡ್ ಇನ್ ಕ್ಯೂ. ಕಪ್ ಒಡೆದೋಯ್ತು, ಕಪ್ ಒಡೆದೋಯ್ತು ಅನ್ನೋದಕ್ಕೆ ದ ಕಪ್ ಈಸ್ ಬ್ರೋಕನ್, ದ ಕಪ್ ಈಸ್ ಬ್ರೋಕನ್. ಅದೇ ಪ್ಲೇಟ್ ಒಡೆದೋಯ್ತು ಅನ್ನೋದಕ್ಕೆ ದ ಪ್ಲೇಟ್ ಈಸ್ ಬ್ರೋಕನ್. ಮೊದಲು ನನಗೆ ಹೋಗಲು ಬಿಡು, ಮೊದಲು ನನಗೆ ಹೋಗೋಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಗೋ ಫಸ್ಟ್, ಲೆಟ್ ಮೀ ಗೋ ಫಸ್ಟ್. ಈ ವಾಕ್ಯವನ್ನು ಬೇರೆ ಬೇರೆ ರೀತಿಯನ್ನು ನಾವು ಹೇಳ್ಬೋದು. ಲೆಟ್ ಹರ್ ಗೋ ಫಸ್ಟ್, ಲೆಟ್ ಹಿಮ್ ಗೋ ಫಸ್ಟ್,
ಲೆಟ್ ದೆಮ್ ಗೋ ಫಸ್ಟ್. ಈ ರೀತಿ ಅವ್ರಿಗೆ ಹೋಗೋಕ್ಕೆ ಬಿಡು, ಮೊದಲಿಗೆ ಅವಳಿಗೆ ಹೋಗೋಕ್ಕೆ ಬಿಡು, ಮೊದಲಿಗೆ ಅವನಿಗೆ ಹೋಗೋಕ್ಕೆ ಬಿಡು, ಈ ರೀತಿಯಾಗಿ. ಸೊ ಮೊದಲು ನನಗೆ ಹೋಗೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಗೋ ಫಸ್ಟ್. ಇದು ಅತಿ ಆಯಿತು ಅಂತೀವಲ್ಲ. ದಿಸ್ ಈಸ್ ಟೂ ಮಚ್. ನೀನು ಏಕೆ ಇದನ್ನು ಖರೀದಿಸಿದೆ, ನೀನು ಯಾಕೆ ಇದನ್ನ ಪರ್ಚೇಸ್ ಮಾಡಿದೆ, ನೀನು ಯಾಕೆ ಇದನ್ನ ಬೈ ಮಾಡಿದೆ ಅಂತೀವಲ್ಲ. ವೈ ಡಿಡ್ ಯು ಬೈ ಇಟ್. ನನ್ನ ನಂತರ ಪುನರಾವರ್ತಿಸು ಅಂದರೆ ನಾನು ಹೇಳಿದ ಮೇಲೆ ರಿಪೀಟ್ ಮಾಡು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ. ನೀನು ಇದನ್ನು ಈಗಲೇ ಮಾಡೋದು ಒಳ್ಳೆಯದು, ನೀನನ್ನು ಇವಾಗಲೇ ಮಾಡೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಡೂ ಇಟ್ ನೌ. ನಿನ್ನ ದೃಷ್ಟಿ ಕೆಳಗೆ ಇರಲಿ, ದೃಷ್ಟಿ ನಿಂದು ಕೆಳಗಡೆ ಇರಲಿ ಅನ್ನೋದಕ್ಕೆ ಕೀಪ್ ಯುವರ್ ಐಸ್ ಡೌನ್. ಇದೆಲ್ಲವೂ ಅದೃಷ್ಟದ ವಿಚಾರ ಅನ್ನೋದಕ್ಕೆ ಇಟ್ಸ್ ಆಲ್ ಅಬೌಟ್ ಲಕ್. ನಿನ್ನ ಮಿತಿಯಲ್ಲಿ ನೀನಿರು, ನಿನ್ನ ಲಿಮಿಟ್ ನೀನು ಕ್ರಾಸ್ ಮಾಡಬೇಡ ಅಂತೆಲ್ಲ ಹೇಳ್ತೀವಿ. ಸೊ ನಿನ್ನ ಲಿಮಿಟಲ್ಲಿ ನೀನಿರು ಅಥವಾ ನಿನ್ನ ಮಿತಿಯಲ್ಲಿ ನೀನಿರು ಅನ್ನೋದಕ್ಕೆ ಬಿ ಇನ್ ಯುವರ್ ಲಿಮಿಟ್ಸ್. ಬೇರೆಯವರಿಗೆ ತೊಂದರೆ ಕೊಡಬೇಡ, ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡಿಸ್ಟರ್ಬ್ ಅದರ್ಸ್. ನಾನು ನನ್ನ ಷರತ್ತನ್ನು ಹಾಕಿದೆ, ನಾನು ನನ್ನ ಕಂಡೀಷನ್ನ ಹಾಕಿದ್ದೀನಿ ಅನ್ನೋದಕ್ಕೆ ಐ ಪುಟ್ ಮೈ ಕಂಡೀಷನ್. ನಿನ್ನ ಮನಸ್ಸನ್ನು ನಂಬು, ನಿನ್ನ ಮನಸ್ಸನ್ನು ನೀನು ಟ್ರಸ್ಟ್ ಮಾಡು, ನಿನ್ನ ಹೃದಯವನ್ನು ನೀನು ಟ್ರಸ್ಟ್ ಮಾಡು ಅಂತೆಲ್ಲ ಹೇಳ್ತೀವಲ್ಲ. ಸೊ ಟ್ರಸ್ಟ್ ಯುವರ್ ಹಾರ್ಟ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು. ಇದು ನಿನಗೋಸ್ಕರ ಅನ್ನೋದಕ್ಕೆ ದಿಸ್ ಈಸ್ ಫಾರ್ ಯು. ನಿನಗೆ ನಾನು ಹೇಳಿದ ಅರ್ಥ ಆಯ್ತಾ ಅಥವಾ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಕೇಳೋದಕ್ಕೆ ಡಿಡ್ ಯು ಗೆಟ್ ಮೈ ಪಾಯಿಂಟ್. ಅವನ ಸ್ಥಿತಿ ಸುಧಾರಿಸ್ತಾ ಇದೆ, ಅವನ ಸ್ಥಿತಿ ಇಂಪ್ರೂವ್ ಆಗ್ತಿದೆ, ಅವನ ಕಂಡೀಷನ್ ಇಂಪ್ರೂವ್ ಆಗ್ತಿದೆ ಅಂತೀವಲ್ಲ. ಸಾಮಾನ್ಯವಾಗಿ ಹೆಲ್ತ್ ಕಂಡೀಷನ್ ಸಂಬಂಧಪಟ್ಟಾಗಿ ಈ ವಾಕ್ಯ ಯೂಸ್ ಮಾಡ್ತೀವಿ. ಅವನ ಸ್ಥಿತಿ ಸುಧಾರಿಸ್ತಿದೆ ಅಂದರೆ ಅವನ ಹೆಲ್ತ್ ಕಂಡೀಷನ್ ಸುಧಾರಿಸ್ತಿದೆ ಅಂತೇಳಿ. ಕೆಲವೊಮ್ಮೆ ಆರ್ಥಿಕ ಪರಿಸ್ಥಿತಿ ಕೂಡ ಆಗ್ಬೋದು. ಸೊ ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್. ನಾನು ನಿನ್ನ ಜೊತೆ ನಿಲ್ಲುವೆ ಅಂದರೆ ನಿಂಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂತೇಳಿ. ಸೊ ನಾನು ನಿನ್ನ ಜೊತೆ ನಿಲ್ಲುವೆ ಅನ್ನೋದಕ್ಕೆ ಐ ವಿಲ್ ಸ್ಟ್ಯಾಂಡ್ ಬೈ ಯು. ಇವತ್ತು ಬಹಳ ಸೆಕೆ ಇದೆ ಅಂತೀವಲ್ಲ. ಇಟ್ಸ್ ವೆರಿ ಹಾಟ್ ಟುಡೇ. ಅದೇ ಚಳಿಗಾಲದಲ್ಲಿ ಇವತ್ತು ಭಾಳ ಚಳಿ ಇದೆ ಅಂತೀವಲ್ಲ. ಇಟ್ಸ್ ವೆರಿ ಕೋಲ್ಡ್ ಟುಡೇ. ನೀನು ಕೂಡ ಅಲ್ಲಿದ್ಯಲ್ಲ ಅನ್ನೋದಕ್ಕೆ ಯು ಆರ್ ಆಲ್ಸೋ ದೇರ್. ನಿನ್ನ ಸುತ್ತ ಯಾರಾದರೂ ಇದ್ದಾರಾ, ಸ್ವಲ್ಪ ಗಮನಿಸು. ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತೀವಲ್ಲ. ಈಸ್ ಎನಿಬಡಿ ಅರೌಂಡ್ ಯು. ನಿನಗೆ ಈಗಲೂ ನಂಬಿಕೆ ಬಂದಿಲ್ಲ, ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನಿನಗೆ ಇವಾಗಲೂ ನಂಬಿಕೆ ಬಂದಿಲ್ಲ ಅಂತೀವಲ್ಲ. ಸೊ ನಿನಗೆ ಈಗಲೂ ಕೂಡ ನಂಬಿಕೆ ಬಂದಿಲ್ಲ, ಸ್ಟಿಲ್ ಕೂಡ ನೀನು ನಂಬ್ತಾ ಇಲ್ಲ ಅನ್ನೋದಕ್ಕೆ ಯು ಸ್ಟಿಲ್ ಡೋಂಟ್ ಬಿಲೀವ್. ಕೊನೆ ಪಕ್ಷ ಸುಳ್ಳು ಹೇಳಬೇಡ, ಸತ್ಯ ಅಂತೂ ಹೇಳಲ್ಲ, ಅಟ್ಲೀಸ್ಟ್ ಸುಳ್ಳು ಅಂತೂ ಹೇಳಬೇಡ ಅಂತೀವಲ್ಲ. ಸೊ ಅಟ್ಲೀಸ್ಟ್ ಸುಳ್ಳು ಹೇಳಬೇಡ ಅನ್ನೋದಕ್ಕೆ ಅಟ್ಲೀಸ್ಟ್ ಡೋಂಟ್ ಲೈ. ನೀನು ನನಗೆ ಏನಾದರೂ ಕಲಿಸು ಮರೆಯ ನನಗೆ ಅಂತೀವಲ್ಲ. ಯು ಟೀಚ್ ಮೀ ಸಮಥಿಂಗ್. ನಾನು ನನ್ನ ಕೆಲಸದಲ್ಲಿ ಉತ್ತಮನಿದ್ದೇನೆ, ನಾನು ನನ್ನ ಕೆಲಸದಲ್ಲಿ ಬೆಟರ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗುಡ್ ಎಟ್ ಮೈ ವರ್ಕ್. ನೀನು ಏನು ಯೋಚಿಸ್ತಿರುವೆ, ನೀನು ಏನು ಥಿಂಕ್ ಮಾಡ್ತಿದೆಯಾ ಕೇಳ್ತೀವಲ್ಲ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.